ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬೆಂಗಳೂರಿನ ಆನೇಕಲ್ನಲ್ಲಿ ರೈತರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು. ಯಾಕೆ, ಎಲ್ಲಿ ಇದು ನೋಡೋಣ. ಕೆಐಡಿಬಿ ವಿರುದ್ಧ ಆನೇಕಲ್ನ ರೈತರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಮುತ್ತಿಗೆ ಹಾಕೋಕೆ ಹೊರಟಂತ ಬಸ್ಗಳಿಗೆ ತಡೆ ನಿಂತಿದ್ದಾರೆ. ಮುತ್ತಾನಲ್ಲೂರು ಸುತ್ತಮುತ್ತಲಲ್ಲಿ ನಿಂತಿದ್ದಂಥ ರೈತರು ಹೊರಟಿದ್ರು. ಹೊಸೂರು ರಸ್ತೆ ಬೊಮ್ಮಸಂದ್ರ ಬಳಿ ಪೊಲೀಸರು ತಡೆದಿದ್ದಾರೆ. ಮಡಿವಾಳ ಸೆಂಟ್ ಜಾನ್ಸ್ ಬಳಿ ಪೊಲೀಸರು ತಡೆದಿದ್ದಾರೆ. ರಸ್ತೆಯಲ್ಲೇನೆ ಧರಣಿ ಕೂತಿದ್ದಾರೆ ರೈತರು. ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಮುತ್ತಾನಲ್ಲೂರು ಸುತ್ತಮುತ್ತಲಿನಿಂದ ರೈತರು ಹೊರಡ್ತಾರೆ. ಅವರನ್ನು ಅರ್ಧ ದಾರಿಗೆ ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಹೊಸೂರು ರಸ್ತೆ ಬೊಮ್ಮಸಂದ್ರ ಬಳಿ ಪೊಲೀಸರು ಅವ್ರನ್ನ ತಡೆಯುವಂಥ ಕೆಲಸ ಮಾಡ್ತಾರೆ. ನಡು ರಸ್ತೆಯಲ್ಲೇ ಕೂತ್ಕೊಂಡು ಧರಣಿ ಮಾಡೋಕ್ಕೆ ಶುರು ಮಾಡ್ತಾರೆ. ತದನಂತರ ಲಾಠಿಯನ್ನು ಪ್ರಹಾರ ಮಾಡುವಂಥ ಕೆಲಸ ಪೊಲೀಸರು ಮಾಡ್ತಾರೆ. ಆಂಬುಲೆನ್ಸ್ ಇಲ್ಲ, ತಲೆ ಸುತ್ತು ಬಿದ್ರೆ ನಾವು ತಗೊಂಡು ಹೋಗ್ತಾ ಇದೀವಿ. ಆಂಬುಲೆನ್ಸ್ ಇಲ್ಲ, ಏನಿಲ್ಲ, ಆಂಬುಲೆನ್ಸ್ ಕೊಡ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ ಕುಡಿಯಕ್ಕೆ. ಹೇಳ್ತಾ ಇದೀವಿ, ಆಂಬುಲೆನ್ಸ್ ಇಲ್ಲ, ತಲೆ ಸುತ್ತು ಬಿದ್ರೆ ನಾವು ತಗೊಂಡು. ನನ್ನ ಸಹೋದ್ಯೋಗಿ ಆನೇಕಲ್ ಪ್ರತಿನಿಧಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾತಕ್ಕೋಸ್ಕರ ಕೆಐಡಿಬಿ ವಿರುದ್ಧ ಈ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ರು ರೈತರು? ಏನಾಯ್ತಲ್ಲಿ? ಅರುಣ್, ಖಂಡಿತ ಸರ್ಜಾಪುರ ಹೋಬಳಿಗೆ ಸಂಬಂಧಪಟ್ಟಂತೆ 2450ಕ್ಕೂ ಹೆಚ್ಚು ಎಕರೆ ಪ್ರದೇಶನ ಕೆಡಿಬಿಗೆ ಒಂದು ನೋಟಿಸ್ ಅನ್ನು ನೀಡಿ ಈಗ ಹಸ್ತಾಂತರ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಅಂದ್ರೆ ಆ ಜಮೀನನ್ನ ಅಕ್ವಿಸಿಷನ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ರು. ಸುಮಾರು 4-5 ತಿಂಗಳಿಂದ ಅಲ್ಲಿನ ಸುತ್ತಮುತ್ತಲ 5-6 ಹಳ್ಳಿ ಗ್ರಾಮಸ್ಥರು ಅಹೋರಾತ್ರಿ ಧರಣಿಯನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ರು. ಆದ್ರೂ ಸಹ ಆ ವಿಚಾರವಾಗಿ ಯಾರು ಸಹ ಸರ್ಕಾರ ತಲೆ ಕೆಡಿಸ್ಕೊಳ್ತಿಲ್ಲ ಅಂತೇಳಿ ಇವತ್ತು ಎಲ್ಲಾ ರೈತರು ಸೇರಿ ಇಲ್ಲಿಂದ ಬೊಮ್ಮಸಂದ್ರ ಮುಖಾಂತರ ಏನು ಕೆಡಿಬಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ಹೊರಟಿದ್ರು. ಆ ಸಂದರ್ಭದಲ್ಲಿ ಮೊದಲಿಗೆ ಬೊಮ್ಮಸಂದ್ರದಲ್ಲಿ ಹೆಬ್ಬಗೋಡಿ ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ನಂತರ ಅಲ್ಲಿಂದ ಪೊಲೀಸರ ಮನವೊಲಿಸಿ ಬಸ್ ಮುಖಾಂತರ ಅವರು ಕೆಡಿಬಿ ಕಚೇರಿಗೆ ಹೋಗೋದಕ್ಕೆ ಬಸ್ ಮುಖಾಂತರ ಹೋಗ್ತಾ ಇರ್ತಾರೆ. ಆದ್ರೆ ಮಡಿವಾಳಕ್ಕೆ ಹೋದಾಗ ಅಲ್ಲಿ ಮಡಿವಾಳ ಪೊಲೀಸರು ಅವರನ್ನ ನೇರವಾಗಿ ತಡೀತಾರೆ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಅನುಮತಿ ಇಲ್ಲ, ನೀವು ಹೋಗ್ಲೂಬಾರದು ಅಂತೇಳಿ ಎಲ್ಲ ಪ್ರತಿಭಟನಾಕಾರರನ್ನ ಬಸ್ಗಳನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಸ್ಸಿಂದ ಇಳಿದಂತ ಏನ್ ರೈತ ಮುಖಂಡರು ರೈತರು ಆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ಆಗ್ತದೆ. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಸಹ ಆಗಿರುವಂತದ್ದು. ಅದರಲ್ಲೂ ರೈತರಿಗೆ 3-4 ಜನಕ್ಕೆ ಗಂಭೀರ ಗಾಯಗಳು ಆಗಿದ್ದಾವೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಅಂದ್ರೆ ಈ ಭೂ ಸ್ವಾಧೀನವನ್ನ ಕೈ ಬಿಡಬೇಕು ಅಂತೇಳಿ ರೈತರು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸ್ತಿದ್ದಾರೆ. ಆದ್ರೆ ಸರ್ಕಾರ ಇದು ಯಾವುದಕ್ಕೂ ಸಹ ಕಿವಿ ಕೊಡ್ತಾ ಇಲ್ಲ. ಕೆಡಿಬಿ ಅಧಿಕಾರಿಗಳು ನಮ್ಗೆ ನೋಟಿಸ್ ಕೊಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ರೈತರ ಒಂದು ಆರೋಪ ಆಗಿರುವಂತದ್ದು. ಹಾಗಾಗಿ ಇವತ್ತು ಆ ಕೆಡಿಬಿ ಕಚೇರಿಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಆಗಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ತಲೆ ಸುತ್ತು ಬಿದ್ರೆ ನಾವು ತಗೊಂಡು ಹೋಗ್ತಾ ಇದೀವಿ. ಆಂಬುಲೆನ್ಸ್ ಇಲ್ಲ, ಏನಿಲ್ಲ.